ಮನಿ ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಾರದ ವಿಶ್ಲೇಷಣೆಗೆ ಮತ್ತೆ ಬಂದಿದ್ದೀನಿ. ಮೊದಲಿಗೆ ಇನ್ನೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಚಾನೆಲ್ನಲ್ಲಿ ಲಿಮಿಟೆಡ್ ವಿಡಿಯೋಸ್ ಬರ್ತವೆ. ಮುಖ್ಯವಾಗಿ ಆ ವೀಕ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಆ ವೀಕಿಂದ ಒಂದು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ಗೆ ಏನೇನು ಬೇಕು ಆ ಒಂದು ವಿಡಿಯೋಗಳು ಮಾತ್ರ ಇರ್ತವೆ ಮುಖ್ಯವಾಗಿ. ಸೊ ಗೇನ್ ಮಾಡ್ಕೊಳಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋದು ವೃದ್ಧಿ ಆಗಲಿಕ್ಕೆ ಈ ವಿಡಿಯೋಗಳು ಸಹಾಯ ಆಗುತ್ತೆ. ಹಾಗಾಗಿ ಒಂದು ಚಾನೆಲ್ನ ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ಇಂಪಾರ್ಟೆಂಟ್ ಡಿಸ್ಕ್ಲೈಮರ್ ಅಂತ ನಾನು ಹೇಳಲೇಬೇಕಾಗುತ್ತೆ. ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ, ಮತ್ತು ಈ ಚಾನಲಲ್ಲಿ ಏನೇ ಮಾಡಿದ್ರು ಒಂದು ಎಜುಕೇಷನ್ ಪರ್ಪಸ್ಗೆ ಅಂತ ಕನ್ಸಿಡರ್ ಮಾಡ್ಕೊಬೇಕಾಗುತ್ತೆ. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಫೈನಾನ್ಷಿಯಲ್ ಅಡ್ವೈಸರ್ ಸಪೋರ್ಟ್ ತೊಗೊಬೇಕಾಗುತ್ತೆ. ಇನ್ನು ಮ್ಯೂಚುವಲ್ ಫಂಡ್ ವಿಷಯಕ್ಕೆ ಬಂದರೆ ನಾನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿದ್ದೀನಿ. NISM ಸರ್ಟಿಫೈಡ್ ಆಂಫಿ ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರು. ಸೊ ಮ್ಯೂಚುವಲ್ ಫಂಡ್ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡೋರಿದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ. ಸೊ ಇದಕ್ಕೆ ಎಜುಕೇಷನ್ ಪರ್ಪಸ್ಗೆ ಅಂತ ಮಾಡಲಿದ್ರಿಂದ ನೀವು ಹಾರ್ಡ್ ಆನ್ ಮನಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಹುಷಾರಾಗಿ ಎಚ್ಚರಿಕೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಗ್ರೀಡಿ ಆಗಿರಬೇಡಿ. ಸೊ ಆಲ್ರೆಡಿ ತುಂಬ ಪೀಕಲ್ಲಿರೋ ಮಾರ್ಕೆಟ್. ಸೊ ಸ್ವಲ್ಪ ಹುಷಾರಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಕಳೆದ ವಾರ ಒಂದು ಹೇಳಿದೆ, ಮಾರ್ಕ್ ಮಾಡಿದ್ದೆ. ಇದು ನೋಡ್ತಿರ್ಬೋದು ನೀವು, ಹಳೆ ವಿಡಿಯೋ ಸಹಿತ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಮುಖ್ಯವಾಗಿ ಇಲ್ಲಿ ನಾನು ಫಾಲೋ ಮಾಡ್ತಾ ಇದ್ದೆ ಅದು. ಸೊ ಇದು ಸರ್ಟನ್ ರೆಸಿಸ್ಟೆನ್ಸ್ ಆಗಿ ಇದಾಗ್ತಾ ಇದೆ. ಅದು ಕ್ರಾಸ್ ಆದರೆ ಒಂದು ಚೆನ್ನಾಗಿ ಹೋಗುತ್ತೆ ಮೇಲೆ ಅಂತ ಒಂದು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದು ಹಾಗೆ ಆಯಿತು. ಸೊ ಮಾರ್ಕ್ ಮಾಡ್ದಂಗೆ ಒಂದು ಅಲ್ಲಿಗೆ ಒಂದು ಹೈಯೆಸ್ಟ್ಗೆ ಮತ್ತೆ ಹೋಗಿ ನಿಂತ್ಬಿಟ್ಟಿದೆ ಅಲ್ಲೇ. ಸೊ ಅಲ್ಲೇ ನಿಂತಿರೋದ್ರಿಂದ ಸೊ ನನ್ನ ಹೈಯೆಸ್ಟ್ ಈಗ ಏನಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು. ಮುಖ್ಯವಾಗಿ ಏನೇ ಒಂದು ಶಾರ್ಟ್ ಅಥವಾ ಲಾಂಗ್ ತೊಗೊಬೇಕಂದ್ರೆ ಅದರಲ್ಲೂ ಈ ಪರ್ಟಿಕ್ಯುಲರ್ ಝೋನ್ ಏನಿದೆ ಇಲ್ಲಿ ಮಾರ್ಕ್ ಮಾಡಿರೋದು 25,430 ಈ ರೇಂಜ್, ಅದು ಮತ್ತೆ ಬಾಟಮ್ ಈ ಒಂದು ಪರ್ಟಿಕ್ಯುಲರ್ ಯೆಲ್ಲೋ ಕಲರ್ ರೇಂಜ್ ಏನಿದೆ 25,295 ಇದು ಮುಖ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗ್ತವೆ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಮೇನ್ ಹೋಗೋಕ್ಕೆ ಇಲ್ಲಿ 25,432 ಏನಿದೆ ಪ್ರಿವಿಯಸ್ ಹೈ ಅದೆಲ್ಲ ಕ್ರಾಸ್ ಮಾಡಿ ಮೇಲೆ ಹೋಗಬೇಕಾಗಿದೆ. ಪ್ರಸ್ತುತ ಏನಿದೆ 25,356, ಆಲ್ಮೋಸ್ಟ್ 89 ಪಾಯಿಂಟ್ಸ್ ಕೆಳಗೆ ಬಂದಿದೆ. ಇನ್ನೂ ಜಾಸ್ತಿನೇ ಬಂದಿದೆ, 90 ಪಾಯಿಂಟ್ ಹತ್ರ ಬಂದಿದೆ ಕೆಳಗಡೆ. ಸೊ ಇದು ಕೆಳಗಡೆ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ನಾಡಿದ್ದು ಒಂದು ರೆಟ್ರೋ ಆಗ್ತಿರೋದ್ರಿಂದ, ವಕ್ರಿ ಆಗೋ ಬುಧ, ರೆಟ್ರೋ ಮರ್ಕ್ಯೂರಿ, ಇಟ್ ಕುಡ್ ಅಫೆಕ್ಟ್ ಸ್ಟಾಕ್ ಮಾರ್ಕೆಟ್. ಸೊ ಅದನ್ನು ಮಾರ್ಕ್ ಮಾಡ್ತಿದ್ದೀನಿ. ಇಲ್ಲಿ ರೆಟ್ರೋ ಆದಾಗ ಮೇನ್ ರೆಟ್ರೋ ಇಲ್ಲ ಆಗ್ತಿಲ್ಲ, ಸಾರಿ ಕ್ಷಮಿಸ್ಬೇಕು. ಇಲ್ಲಿ ಒಂದು ಮುಖ್ಯವಾಗಿ ಇಲ್ಲಿ ಮೆಟಲ್ ಸ್ಟಾಕ್ ಇರ್ಬೋದು. ಅದು ಹೈಲೈಟ್ ಮಾಡಿದ್ದೀನಿ 17ಗೆ. ಒಂದು ಶುಕ್ರ ಫೇವರ್ ಆಗ್ತಾ ಇದ್ದಾನೆ. ಸೊ ಮಾರ್ಕ್ ನೆಕ್ಸ್ಟ್ಗೆ ಬಂದ್ಬಿಟ್ಟು ಅಕ್ಟೋಬರ್ ಟೈಮಲ್ಲಿ ಒಂದು ಇಲ್ಲಿ ಕಂಡಂಗೆ ಒಂದು ಆಲ್ಮೋಸ್ಟ್ ಅಕ್ಟೋಬರ್ ನವಂಬರ್ ಟೈಮಲ್ಲಿ, ನವಂಬರ್ 14th ಎಸ್ಪೆಷಲಿ ಆನ್ ಟೈಮಲ್ಲಿ ಒಂದು ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಅಲ್ಲಿ ತನಕ ಒಂದು ಕನ್ಸಾಲ್ಟೇಟ್ ಅದೆಲ್ಲ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಮೆಟಲ್ ಸ್ಟಾಕ್ಸ್ಗಳು, ಗೋಲ್ಡು, ಆಟೋಮೊಬೈಲು ಈ ಥರದ್ದೆಲ್ಲ ಸ್ವಲ್ಪ ಏರಿಕೆ ಆಗ್ಬೋದು. IT ಸ್ಟಾಕ್ಸ್ ಸಹಿತ ಒಂದು ತಕ್ಕ ಮಟ್ಟಿಗೆ ಏರಿಕೆ ಸ್ಟಾರ್ಟ್ ಆಗಿದೆ. ಸೊ ನೋಡ್ಕೊಂಡ್ಬಿಟ್ಟು ಹುಷಾರಾಗಿ ಇನ್ವೆಸ್ಟ್ಮೆಂಟ್ ಮಾಡಿ. ಬ್ಯಾಂಕ್ ನಿಫ್ಟಿ ಸಹಿತ ಹಾಗೆ ಒಂದು ಪರ್ಟಿಕ್ಯುಲರ್ ಝೋನಲ್ಲೇ, ಸೇಫ್ ಝೋನಲ್ಲೇ ರನ್ ಆಗ್ತಿದೆ. ಬಟ್ ಹೈಯೆಸ್ಟ್ ಏನಿದೆ ಇಲ್ಲಿಂದು 553,367 ಅದೆಲ್ಲ ಹೋಗಿಲ್ಲ. ಸೊ ಇಲ್ಲಿ ಒಂದು ಮತ್ತೆ ಇಲ್ಲಿ ರೆಸಿಸ್ಟೆನ್ಸ್ ಬಿಲ್ಡ್ ಆಯ್ತು ಇದಕ್ಕೆ. ಸೊ ಅಲ್ಲಿಂದ ಒಂದು ಕೆಳಗಿನ ಸಪೋರ್ಟ್ ನಮ್ಗೀಗ ಆಲ್ಮೋಸ್ಟ್ 50,800 ಸಮಥಿಂಗ್ ಇದೆ. ಸೊ ಅದಕ್ಕಿಂತ ಇಲ್ಲಿ ಒಂದು ಮೇಲ್ ಹೋಗ್ಬೇಕಾಗತ್ತೆ. ಮೇಲೆಲ್ಲ ಹೋದ್ಮೇಲೆ ಒಂದು ನಿಮ್ಮ ಲಾಂಗ್ ಟರ್ಮ್ಗೆ ಒಂದು ನೋಡ್ಕೊಬೇಕಾಗತ್ತೆ, ಲಾಂಗ್ ಪೊಸಿಷನಲ್ಲಿ ಇದಕ್ಕೆ. ಸೊ ಶಾರ್ಟ್ ಎಲ್ಲ ಮಾಡಬೇಕಾದ್ರೂ ಈ ಒಂದು ಏನು ಸ್ಲೋಪ್ ಹಾಕ್ಕೊಂಡಿದ್ದೀನಿ ಅದು ಒಂದು ಫಸ್ಟ್ ಚೆನ್ನಾಗಿ ಇದಾಗುತ್ತೆ. ಅದಲ್ಲದೆ ನೀವು ನೋಡಬೇಕಾದ್ರೆ ಈ ಒಂದು ಝೋನು ಮತ್ತು ಈ ಒಂದು ಝೋನ್ ಅದರಲ್ಲೂ 51,100 ಸಮಥಿಂಗ್ ಇದೆಲ್ಲ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸೊ ಶಾರ್ಟ್ ಹುಷಾರಾಗಿ ಮಾಡಿ. ಸೊ ಸಡನ್ ಮೊನ್ನೆ ಒಂದು
ಗುರುವಾರದ ದಿವಸ ಒಂದು ಸಡನ್ ಗೇನ್ ಬಂದಂಗೆ ಲಾಂಗ್ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಬಟ್ ಸದ್ಯಕ್ಕೆ ಅಂತ ಒಂದು ಫೇವರಬಲ್ ಕಂಡೀಷನ್ ಅಂತ ಕಂಡಿಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸ್ಟ್ ವೀಕ್ ಒಂದಿಷ್ಟು ರೆಕಮೆಂಡೇಶನ್ ಕೊಟ್ಟಿದೆ. ಅದು ಹೇಗೆ ಒಂದು ವರ್ಕ್ ಆಗಿತ್ತು ಅಂತೆಲ್ಲ ಹೇಳಲಿಕ್ಕೆ ಮುಂಚೆ ಈ ವಾರದ ಏನಾದರೂ IPO ಇದೆಯಾ ಅಂತ ನೋಡೋಣ. ಮುಖ್ಯವಾಗಿ IPO ಅಲ್ಲಿ ನಾನು ಲಾಸ್ಟ್ ವೀಕ್ ಹೇಳ್ದಂಗೆ ಒಂದು ಬಜಾಜ್ ಫೈನಾನ್ಸ್, ಹೌಸಿಂಗ್ ಫೈನಾನ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಕಳೆದ ವಾರ ಒಂದು 90% ಹತ್ರ ಇತ್ತು. ಈ ವಾರದ ಒಂದು GMP ಎಲ್ಲ ನೋಡಿದ್ರೆ 111 ಲಿಸ್ಟಿಂಗ್ ಮೋರ್ ದೆನ್ 150ಗಿಂತ ಜಾಸ್ತಿ ಆಗಕ್ಕೆ ಸಾಧ್ಯತೆ ಇದೆ. ನಾಳೆ ಒಂದು ಲಿಸ್ಟಿಂಗ್ ಆಗ್ತಾ ಇದೆ ಇದು. ಸೊ ಲಿಸ್ಟಿಂಗ್ ಏನಲ್ಲ ನೋಡಿಕೊಂಡು ಕೆಲವರು ಸೆಲ್ ಮಾಡಿಬಿಡ್ತಾರೆ. ಬಟ್ ಲಾಂಗ್ ಟರ್ಮ್ಗೆ ಇದು ಹೋಲ್ಡ್ ಮಾಡೋದು ಬೆಟರ್ ಅನ್ಸುತ್ತೆ. ಬಜಾಜ್ ಹೌಸಿಂಗ್ ಫೈನಾನ್ಸ್ ಏನಿದೆ ಒಂದು 10-15 ವರ್ಷ ಇಟ್ಕೊಂಡ್ರು ಬೆಟರ್. ಸೊ ಆದಷ್ಟು ಇದು ಡಿಪ್ ಬಂದಾಗಲೂ ಕೂಡ ಬೈ ಮಾಡ್ಕೊಳೋದು ಒಳ್ಳೆಯದು. ಅದು ನೋಡಿಕೊಂಡು ಬೈ ಮಾಡ್ಕೊಳ್ಳಿ. ಶಾರ್ಟ್ ಸೆಲ್ ಮಾಡಿಕೊಂಡು ರೀ ಎಂಟ್ರಿ ಕೊಟ್ಟರು ಆಗುತ್ತೆ. ಬಟ್ ಆ ಟೆನಿ ಕಾಸ್ಟ್ ಇದನ್ನ ಮಿಸ್ ಮಾಡಬೇಡಿ. ಇದೇನಾಗುತ್ತೆ ಅಂದರೆ ಪ್ಲಸ್ ಟ್ರೆಂಡಲ್ಲೇ ಮಾಡಿದ ಕಂಟಿನ್ಯೂ ಆಗಿಬಿಟ್ರೆ ಕನಿಷ್ಠ ಇದು 300 ಅಲ್ಲ ಒಂದು ಶಾರ್ಟ್ ಟರ್ಮ್ ಅಲ್ಲಿ ರೀಚ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು PN ಗಾಡ್ಗಿಲ್ಲೂ ಸಹಿತ ಒಂದು ಲಾಸ್ಟ್ ವೀಕ್ ಮೋರ್ ದೆನ್ 45 ಸಮಥಿಂಗ್ ಇದೆ ಅಂತ ಹೇಳಿದೆ ಪರ್ಸೆಂಟೇಜ್. ಅದು 69% ಅಂತ GMP ರೈಸ್ ಆಗಿರೋದು ಒಂದು ಉತ್ತಮವಾದ ಬೆಳವಣಿಗೆ. ಸೊ ಇದು ಸಹಿತ ಒಂದು ಮಾರ್ಕೊಬೋದು. 10 ಗಂಟೆಗೆ ಇದನ್ನ ಲಿಸ್ಟ್ ಆದ 17ನೇ ತಾರೀಕು ಮೋಸ್ಟ್ಲಿ ಇದು ಲಿಸ್ಟ್ ಆಗುತ್ತೆ ಇದು. ಸೊ ಇದು 17ಕ್ಕೆ 10 ಗಂಟೆಗೆ ಏನು ಓಪನ್ ಆದಾಗ ಅದು ನೀವು ಸೇಲ್ ಮಾಡ್ಕೊಂಡ್ರು ಬೆಟರ್ ಇದು. ಇಲ್ಲ ನಾನು ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ತೀನಿ, ಒಂದು ಲಾಟ್ ಮಿನಿಮಮ್ ಅಷ್ಟೇ ಅಲಾಟ್ ಆಗಿರೋದು, ತುಂಬ 15,000 ಇಸ್ ಓಕೆ ಅಂತ ಒಂದು ನೋಡೋರು ಲಾಂಗ್ ಟರ್ಮ್ ನೋಡಿಕೊಂಡು ನಿಮ್ಮ ಅನುಕೂಲ ನೋಡಿಕೊಂಡು ಒಂದು ಸೇಲ್ ಮಾಡ್ಕೊಳೋದು ಒಳ್ಳೆಯದು. ಇನ್ನು ಮೇನ್ ಲೈನಲ್ಲಿ ಈ ವಾರದ್ದು ಒಂದು 3 ಓಪನಿಂಗ್ ಇದೆ. ಒಂದು ಅದರಲ್ಲೂ ವೆಸ್ಟರ್ನ್ ಕ್ಯಾರಿಯರ್ಸ್ ಇದೆ ಒಂದು 32% ಕ್ಲೋಸಿಂಗ್ ಡೇಸ್ ಎಷ್ಟಿದೆ ಅಂತ ನೋಡಿಕೊಂಡು ಇನ್ವೆಸ್ಟ್ ಮಾಡಿ. ಕ್ಲೋಸಿಂಗ್ ಡೇ 19ನೇ ತಾರೀಕು 18ನೇ ತಾರೀಕು ಇರೋದ್ರಿಂದ ಆ ಲಾಸ್ಟ್ ದಿವಸನೇ ಇನ್ವೆಸ್ಟ್ ಮಾಡೋದು ಬೆಟರ್ ಅನ್ಸುತ್ತೆ. ಇನ್ನು ಆರ್ಕೇಡ್ ಡೆವಲಪರ್ಸ್ ಸಹಿತ ಒಂದು 47% ಗುಡ್. ಇನ್ನು ನಾರ್ದರ್ನ್ ಆರ್ಕ್ ಕ್ಯಾಪಿಟಲ್ ಇದು ಸಹಿತ ಒಂದು 57% ಗುಡ್. ಎನಿಥಿಂಗ್ ಅಬೌವ್ 30-35% ಅದು ಲಿಸ್ಟಿಂಗ್ ದಿವಸ ಕನಿಷ್ಠ ಒಂದು 10% ಸಿಕ್ಕಿದ್ರು ಸಾಕು ಕೆಲವು ಸಲ. ಬಟ್ ನಾನು ಯೂಶಲಿ 40% ಮೇಲಿದ್ದ GMP ಇದ್ದಾಗ ತಗೊಂಡಿದ್ದು ಜಾಸ್ತಿ ಇದೆ. ಸೊ ನಾನು ರೆಕಮೆಂಡೇಶನ್ ಏನಂದ್ರೆ ಇವಾಗ ಬಜಾಜ್ ಹೌಸಿಂಗ್ ಅಲ್ಲಿ ದಯವಿಟ್ಟು ಸೇಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೇಲ್ ಮಾಡಿದ್ರು ರೀ ಎಂಟ್ರಿ ಇಮಿಡಿಯೇಟ್ ಸ್ವಲ್ಪ ಡೌನ್ ಆದಾಗ ಇಮಿಡಿಯೇಟ್ ತಗೊಳೋದು ಬೆಟರ್. ಯಾಕಂದ್ರೆ ಅಪ್ ಮೂವ್ಮೆಂಟ್ ಇದು ಇದ್ದೇ ಇರುತ್ತೆ. ಸೊ ಅಪ್ ಮೂವ್ಮೆಂಟ್ ಇದ್ದಾಗ ಸೇಲ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ಮುಖ್ಯವಾಗಿ ನಿಪಾನ್ ಇಂಡಿಯಾದು ಒಂದು NFO ಬರ್ತಾ ಇದೆ ಮ್ಯೂಚುವಲ್ ಫಂಡ್ ಅಲ್ಲಿ. ಇದು ಒಂದು ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಇದು ಮುಖ್ಯವಾಗಿ ಇಲ್ಲಿ ಏನಾಗಿದೆ, ಇದು ಮೊಮೆಂಟಮ್ ಇಂಡೆಕ್ಸ್ ಫಂಡ್ ಇರೋದ್ರಿಂದ ಮಾರ್ಕೆಟಲ್ಲಿ ಈ ಮೊಮೆಂಟ್ಸ್ ಎಲ್ಲ ಸಿಕ್ಕಿದ್ರೆ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಸೇಮ್ ಮೋತಿಲಾಲ್ ಓಸ್ವಾಲ್ ಅವ್ರದ್ದು ಇದೆ, ಇದಕ್ಕಿಂತ ಇದು ಬೆಟರ್ ಅಂತ ಅನಿಸುತ್ತೆ. ಯಾಕಂದರೆ ನಿಪಾನ್ ಒಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಫಂಡ್ ಇದೆ. ಮೋತಿಲಾಲ್ ಓಸ್ವಾಲ್ಗಿಂತ ನಿಪಾನ್ ಬೆಟರ್ ಅಂತ ಅನಿಸುತ್ತೆ ನನಗೆ. ಸೊ ನಿಮ್ಮ ಅನುಕೂಲ ನೋಡ್ಕೊಂಡು ಇದು ಮಾಡಿ. ಇನ್ನು ಬೇರೆ ಬೇರೆ ಇಂಡೆಕ್ಸ್ಗಳು ಸಹಿತ ಫಂಡ್ಗಳಿದೆ, ಟೆಕ್ನಾಲಜಿ ಫಂಡ್ ಇದೆ. ಸೊ ಇದನ್ನು ಹಾಕೊಬೋದು ಲಾಂಗ್ ಟರ್ಮ್ಗೆ ಅಂತ ನೋಡಿದಾಗ. ಇನ್ನು ಎಕ್ಸ್ಪೋರ್ಟ್ ಆಪರ್ಚುನಿಟೀಸ್ ಫಂಡ್ ಇದು ಆ್ಯಕ್ಚುಲಿ ಎಕ್ಸ್ಪೋರ್ಟ್ದು ಸ್ವಲ್ಪ ಕಡಿಮೆನೇ ಇದೆ. ಸೊ ಅದನ್ನ ನೋಡ್ಕೊಬೋದು. ಅದು ನೋಡಿ ಇನ್ವೆಸ್ಟ್ ಮಾಡೋದು ಬೆಟರ್. ಇನ್ನು ಬಂಧನ್ ಬಿಸ್ನೆಸ್ ಸೈಕಲ್ ಫಂಡ್ ಸಹಿತ ಒಂದು ಬಿಸ್ನೆಸ್ ಪರ್ಟಿಕ್ಯುಲರ್ ಟೈಮಲ್ಲಿ ಒಂದು ಗ್ರೋ ಆಗುವಂಥದ್ದು ಈ ಥರದ್ದೆಲ್ಲ ಇರ್ತಾವಲ್ಲ, ಅಂತ ಒಂದು ಸ್ಟಾಕ್ ಬೇಸಿಸ್ ಒಂದು ಫಂಡ್ ಇದು. ಸೊ ಇನ್ವೆಸ್ಟ್ ಮಾಡೋರು ಇದರಲ್ಲೂ ಸಹಿತ ಮಾಡ್ಬೋದು ಅಂತ ಅನಿಸುತ್ತೆ. ಅದು ಮಾಡ್ಕೊಳ್ಳಿ. ಏನಾದರೂ ಸಹಾಯ ಬೇಕಿದ್ರೆ ಖಂಡಿತ ಹೆಲ್ಪ್ ಮಾಡ್ತೀನಿ. ನನ್ನ ಮುಖಾಂತರ ಸಹಿತ ಒಂದು ಇನ್ವೆಸ್ಟ್ ಮಾಡ್ಬೋದು ಮ್ಯೂಚುವಲ್ ಫಂಡಲ್ಲಿ. ಇನ್ನು ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದೆ, ಅದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕೂಡ. 2 ಸೆಷನಲ್ಲಿ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ನಿಮಗೆ. ಇಲ್ಲ ಸುಮಾರು ಏರಿಕೆ ಕಂಡುಬಿಟ್ಟಿದೆ ಇಲ್ಲಿ. ಆಲ್ಮೋಸ್ಟ್ 3% ಹತ್ರ ಬಂದಿದೆ, ಏರಿಕೆ ಕಂಡಿದೆ. ಇನ್ನೂ ಮತ್ತಷ್ಟು ಇರುತ್ತೆ ಇದು. ನಾಳಿಂದ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇನ್ನು ಇಲ್ಲಿ ನೋಡ್ತಿದ್ದಂಗೆ ನೆಕ್ಸ್ಟ್ 22,300 ತನಕ ಹೋಗ್ಲಿಕ್ಕಿದೆ. ಇದು ಬೇಸ್ಡ್ ಆನ್ ಇದು MCX ನಾನು ಹೇಳ್ತಿದ್ದೀನಿ. ಸೇಮ್ ನಿಫ್ಟಿ ಬೀಸು ಅಥವಾ ನಿಮ್ಮ ಮಾಮೂಲಿ ಗೋಲ್ಡ್ ಸಹಿತ ರೇಟು ಹಾಗೆ ಒಂದು ಗೋಲ್ಡ್ ಬೀಸ್ ನೋಡೋಣ ಹೆಂಗಿದೆ ಅಂತ. ಅದು ಸಹಿತ ಏರಿಕೆ ಬಂದಿರುತ್ತೆ. ಅದು ಯೂಶಲಿ ಸ್ವಲ್ಪ ನಿಧಾನಕ್ಕೆ ಬರುತ್ತೆ ಏರಿಕೆಗಳು.
ಗೋಲ್ಡ್ ಬೀಸ್ ನಿಪ್ಪಾನ್ದು ಅವ್ರದ್ದೇ ತಗೊಂಡ್ರು ಸಹಿತ ಒಂದು ಓಪನಿಂಗ್ ಎಲ್ಲ ಏರಿಕೆ ಕಂಡಿದೆ. ಇಲ್ಲಿ ಸೆಲ್ ಮಾಡಿರೋರು ಜಾಸ್ತಿ ಇದ್ದಾರೆ, ಬಟ್ ಏನಂದ್ರೆ ಇದ್ರದ್ದು ವಾಲ್ಯೂಮ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ. ಆಲ್ಮೋಸ್ಟ್ 13 ಮಿಲಿಯನ್ಸ್ ಎಲ್ಲ ಇದೆ ಇದು ವಾಲ್ಯೂಮ್ಸ್. ಸೊ ಮತ್ತಷ್ಟು ಬೈ ಮಾಡಲಿಕ್ಕೆ ಆಲ್ಮೋಸ್ಟ್ ಇವಾಗ ಏನು 61 ಇದ್ದು 63 65 ಈ ಥರದ್ದೆಲ್ಲ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಆದಷ್ಟು ನೀವು ಆಲ್ ಟೈಮ್ ಹೈ ಅಂತೂ ಹೋಗುತ್ತಿದೆ. ಸೊ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋರು ಇದರಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲದೆ ಗೋಲ್ಡ್ ಫಂಡ್ ಸಹಿತ ಅಲ್ಲದೆ ಗೋಲ್ಡ್ ETF ಸಹಿತ ಈ ಥರದ್ದು ಹಾಕೊಂಡ್ರೆ ನಿಮಗೆ ಒಂದು ಸ್ಮಾಲ್ ಕ್ವಾಂಟಿಟೀಸ್ಗಳಲ್ಲಿ ಏನೇ ಒಂದು ಗೇನ್ಗಳು ಬಂದರೂ ನಿಮಗೆ ಆ ಟೈಮ್ಗಲ್ಲದೆ ಮುಂದಿನ ದಿನಗಳಿಗೆ ಹೆಲ್ಪ್ ಆಗುವಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇದು ಸಹಿತ ಇನ್ವೆಸ್ಟ್ಮೆಂಟ್ ಮಾಡೋದು. ಇನ್ನು ಕಳೆದ ವಾರದ ಒಂದು ಪರ್ಫಾರ್ಮೆನ್ಸ್ ಹೇಳಕ್ ನೋಡಿದ್ರೆ ಆವ್ರೇಜ್ ಎಷ್ಟು ಬಂದಿದೆ ಅಂತ ನೀವೇ ನೋಡಿ ದಂಗಾಗ್ಬೋದು. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಇದೊಂದು ಆಕ್ಚುಲಿ ಲಾಂಗ್ ಟರ್ಮ್ಗೆ ಅಂತಾನೆ ಹೇಳಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಒಂದು ರೆಕಮೆಂಡೆಡ್ ಪ್ರೈಸ್ಗಿಂತ ಒಂದು ಕೆಳಗಡೆ ಬಂದಿದೆ 9% ಅಷ್ಟು. ಲಾಂಗ್ ಟರ್ಮ್ ಮತ್ತೆ ಗೇನ್ ಸ್ಟಾರ್ಟ್ ಆಗಿದೆ ಮೊನ್ನೆ ಶುಕ್ರವಾರದಿಂದ. ಸೊ ಮತ್ತೆ ಏರಿಕೆ ಬಂದೇ ಬರುತ್ತಿದ್ದು. ಸೊ ಲಾಂಗ್ ಟರ್ಮ್ಗೆ ಅಂತ ನೋಡ್ಕೊಂಡ್ರೆ ಒಳ್ಳೇದಿದು. ಬಟ್ 9% ಅಂತೂ ಡೌನ್ ಆಗಿದೆ ಫ್ಯಾಕ್ಟ್. ಇನ್ನು ನಂದನ್ ಡೆನಿಮ್ ರೆಕಮೆಂಡ್ ಮಾಡಿದ್ದೆ, ಕೆಳಗಡೆ ಬಂದರೂ ಸಹಿತ ಒಂದು ಅವತ್ತು ಪರ್ಫಾರ್ಮೆನ್ಸ್ ಎಲ್ಲ ನೋಡಿ 6% ಗೇನ್ ಆಗಿದೆ ಒಂದು ವಾರದಲ್ಲಿ. ಇನ್ನು ರಾಮ ಸ್ಟೀಲು ಅಷ್ಟೇ ಡೌನ್ ಬಂದಿತ್ತು, ಹೇಳಿದ ರೇಟ್ಗಿಂತ ಆಲ್ಮೋಸ್ಟ್ 10% ಕೆಳಗೆ ಬಂತು, ಮತ್ತೆ ಅಲ್ಲಿಂದ ಒಂದು ಏರಿಕೆ ಕಂಡಿದೆ. ಸೊ ಆಲ್ಮೋಸ್ಟ್ 7% ಈ ವೀಕಲ್ಲಿ ಕೊಟ್ಟಿದೆ, 7.5%. ಇದು ಸಹಿತ KPR ಮಿಲ್ಸು ಅಷ್ಟು ಪರ್ಫಾರ್ಮ್ ಮಾಡಿಲ್ಲ, ಬಟ್ ನೀವು ನೋಡ್ಬೋದು ಒಂದು ಏರಿಕೆನೂ ಇಲ್ಲ ಇಳಿಕೆನೂ ಇಲ್ಲ, ಒಂದು ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತಾ ಇದೆ. 6 ತಿಂಗಳಲ್ಲಿ ಒಂದು 10% ಅಷ್ಟೇ ಬಂದಿದ್ದು, ಮತ್ತೆ ಇದು ಏರಿಕೆ ಬರೋಕ್ಕೆ ಸಾಧ್ಯತೆ ಇರುತ್ತೆ, ನೋಡ್ಕೊಳ್ಳಿ. ಇನ್ನು ಗುಜರಾತ್ ಫ್ಲೋರೋ ಕೆಮಿಕಲ್ಸ್ 13% ಮೇಲೆ ಕೊಟ್ಟಿದೆ. ಸೊ ಇದು ಗುಡ್. ಇನ್ನು NRB ಬೇರಿಂಗ್ ಸಹಿತ ಒಂದು ಕಡಿಮೆ ಕೊಟ್ಟಿದೆ, 0.3 ಡೌನ್ ಆಗಿದೆ ಅಷ್ಟೇ. ಒಂದು ದಿವಸದಲ್ಲಿ ನೋಡಿದ್ರೆ 1% ಅಷ್ಟು ಬಂದಿದೆ. ಲಾಸ್ಟ್ ದಿವಸ ಒಂದು ಹೇಳಿದ ರೇಟ್ಗಿಂತ ಒಂದು 95 ಪೈಸೆ ಕಡಿಮೆ ಆಗಿದೆ ಅಷ್ಟೇ. ಇನ್ನು ಮರ್ಕ್ಸಾನ್ಸ್ ಪರ್ಫಾರ್ಮಾ ಇದು ಆಲ್ಮೋಸ್ಟ್ 7% ಕೊಟ್ಟಿದೆ, ಗುಡ್ ನಾನು ಅನ್ಕೊಂಡಂಗೆ. ಇನ್ನು ಐನಾಕ್ಸ್ ವಿಂಡ್ ಸಹಿತ ಹೇಳ್ದಂಗೆ ಒಂದು 15% ಅಂತೂ ಕೊಟ್ಟಿದೆ. ಓವರ್ ಆಲ್ ಆವ್ರೇಜ್ ಅಬೌವ್ 7-8% ಅಂತೂ ಇದೆ. ಸೊ ಅದು ಒಂದು ಗುಡ್ ಸೈನು. ಸೊ ಈ ವೀಕಲ್ಲಿ ಮುಖ್ಯವಾಗಿ ನೀವು ನೋಡ್ತಾ ಇದ್ದಂಗೆ ಈಡಲ್ವೈಸ್ ಫೈನಾನ್ಷಿಯಲ್ ಸರ್ವಿಸ್ ಇದು ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಸೇಮ್ ಬಜಾಜ್ ಹೌಸಿಂಗ್ ಫೈನಾನ್ಸ್ ಏನು ಬರ್ತಿದೆ ಅದೇ ಒಂದು ಬೇಸಿಸಲ್ಲಿ ಇದಿರ್ಬೋದು, LIC ಹೌಸಿಂಗ್ ಇರ್ಬೋದು, L&T ಇರ್ಬೋದು, ಇದು ಸಹಿತ ಒಂದು ಏರಿಕೆ ಮಾಡ್ಬೋದು. ಈಡಲ್ವೈಸ್ ಒಂದು ಸುಮಾರು ದಿವಸದಿಂದ ಜಾಸ್ತಿ ನಡೆದಿರಲಿಲ್ಲ. ಸೊ ಒಂದು ಈಡಲ್ವೈಸ್ ಒಂದು ಫೈನಾನ್ಷಿಯಲ್ ಸರ್ವಿಸ್ ಏನಿದೆ ಅದನ್ನು ಬೈ ಮಾಡ್ಬೋದು. ಇನ್ನು ಬಂಧನ್ ಬ್ಯಾಂಕ್ ಸಹಿತ ಒಂದು ಬೈ ಮಾಡಿ, ಹಾಗೆ ಒಂದಿಷ್ಟು ಅಕ್ಯುಮುಲೇಟ್ ಮಾಡ್ತಾರೆ, ಎಸ್ಪೆಷಲಿ PSU ಬ್ಯಾಂಕ್ಸ್ಗಳು. PSU ಬ್ಯಾಂಕ್ಸ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆದಂಗಿದೆ. ಸೊ ಆದಷ್ಟು PSU ಬ್ಯಾಂಕ್ಸ್ ಸ್ವಲ್ಪ ಅಕ್ಯುಮುಲೇಟ್ ಮಾಡಿ, ಗೋಲ್ಡ್ನ ಪರ್ಚೇಸ್ ಮಾಡಿ, ಮತ್ತು ಆಟೋಮೊಬೈಲ್ ಸೆಕ್ಟರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, IT ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈ ವೀಕ್. ಅದರಲ್ಲಿ ಎಸ್ಪೆಷಲಿ ಈಡಲ್ವೈಸ್ ಆ್ಯಂಡ್ ಬಂಧನ್ ಬ್ಯಾಂಕ್ ಮಿಸ್ ಮಾಡಿಬಿಡಿ. ಸೊ ಲಾಂಗ್ ಟರ್ಮ್ಗಂತೂ ಇಟ್ಕೊಬೇಕಾಗತ್ತಿದ್ದು. ಸೊ ಇದನ್ನು ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ನೋಡಿ, ಮನಿ ಮಾರ್ಗ ಅಂತ ಯೂಟ್ಯೂಬ್ ಚಾನಲ್ಲು, ಇದನ್ನು ಫಾಲೋ ಮಾಡಿ, ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತೆ ಮುಂದಿನ ವಾರ ಮತ್ತೊಂದು ವಿಡಿಯೋಗಳೊಂದಿಗೆ ಮತ್ತೆ ಬರ್ತೀನಿ. ಏನಾದರೂ ಇಂಪಾರ್ಟೆಂಟ್ ಏನಾದರೂ ಒಂದು ವಿಷಯಗಳು, ಅದರಲ್ಲೂ ಕಲಿಕಾ ದೃಷ್ಟಿಯಿಂದ ಏನಾದರೂ ವಿಷಯ ಇದ್ದರೆ ಖಂಡಿತ ತಿಳಿಸ್ಲಿಕ್ಕೋಸ್ಕರ ಬರ್ತೀನಿ. ಮತ್ತೆ ಅಲ್ಲಿ ತನಕ ಧನ್ಯವಾದಗಳು. ಮತ್ತೆ ಸಿಗೋಣ.